Bangalore, held a press conference of the 22nd Chitra Santhe will be held on Sunday, 5th January 2025 in Karnataka Chitrakala Parishad Campus, Kumara Kripa Road and Crescent Road. The 22nd Chitra Santhe has been dedicated to girl child to create awareness about challenges being faced by a girl child and also the girl child abuse. A new website www.chitrasanthe.in has been launched by Chitrakala Parishad to completely automate the entire Chitra Santhe process, covering artist registration charges payment and stall allocation activities. Chitra Samman Awards are being bestowed on senior artists from Karnataka on Saturday, 4th January at 11:30 am. D. Devraja Ors Award, Dr. M.S. Murthy. Nagaratnamma Award Shri A. Ramakrishnappa, Y. Subramanya Raju Award, Shri G.L. Bhatt, H.K. Kejriwal Award, Shri Suryaprakash Gowda, M. Aryamurthy Award, SMT, Nirmala Kumari C.A.s. Each award carries 50,000 rupees cash and a citation. More than 1,500 artists from 20 states would be participating in the Chitra Santhe event. ಈ ರೀತಿಯ ಒಂದು ಕಾರ್ಯಕ್ರಮ ಬಹುತೇಕ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ, ವಿಶ್ವದಲ್ಲಿ ಈ ರೀತಿಯ ಒಂದು ದಿನದ ಮಟ್ಟಿಗೆ ಸಾವಿರಾರು ಕಲಾವಿದರು ಒಂದೇ ಕಡೆ ಭಾಗವಹಿಸುವಂಥದ್ದು ಮತ್ತು ಲಕ್ಷಾಂತರ ಜನರನ್ನು ವೀಕ್ಷಣೆ ಮಾಡಿ ಕಲಾಕೃತಿಗಳನ್ನು ಕೊಳ್ಳುವಂಥ ಪ್ರಕ್ರಿಯೆಗಳು ವಿಶ್ವದಲ್ಲೇ ಬಹುತೇಕ ಎಲ್ಲೂ ಇಲ್ಲ ಅನ್ನೋದು ಬಹಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆಯ ಬಗ್ಗೆ ಮಾಹಿತಿ ಇರುವಂಥದ್ದು ಹೇಳುವಂಥ ವಿಷಯ. ಹಾಗಾಗಿ ಇದೊಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲಿ ಅಷ್ಟೇ ಭಾರತದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ರೂಪದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಒಂದು ಚಿತ್ರಕಲಾವಿದರು ಭಾಗವಹಿಸುವಂಥ ಸಂಖ್ಯೆ ಮತ್ತು ಅವರು ತೋರಿಸ್ತಾ ಇರುವಂಥ ಆಸಕ್ತಿ ಮತ್ತು ಸಾರ್ವಜನಿಕರು ಕೊಡ್ತಾ ಇರುವಂಥ ಪ್ರೋತ್ಸಾಹ, ಸರ್ಕಾರ ಕೊಡ್ತಾ ಇರುವಂಥ ನೆರವು, ಇವೆಲ್ಲವೂ ಕೂಡ ಸೇರಿದಿಂದ ಇದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಚಿತ್ರಸಂತೆಯನ್ನು ಯಾವುದಾದ್ರು ಒಂದು ಉದ್ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡುವಂಥ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೇವೆ. ಕೋವಿಡ್ ನಂತರ ದಿನಗಳಿಗೆ ಅದರಿಂದ ಹಿಂದಿನ ಕೆಲಸ ಮಾಡಿ ಈ ಸಾರಿ ಈ ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ ಗರ್ಲ್ ಚೈಲ್ಡ್ಗೆ ಅರ್ಪಿಸಿದ್ದೇವೆ. ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚು ಸುದ್ದಿಯಲ್ಲಿರೋದು ಅಂದರೆ ಗರ್ಲ್ ಚೈಲ್ಡ್, ಹೆಣ್ಣು ಮಗು. ಅವರಿಗೆ ಅವ್ರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು, ಅವ್ರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರಗಳು, ಅವರಿಗೆ ಶಾಲೆಗೆ ಹೋಗಲಿಕ್ಕೆ ನಿರಾಕರಿಸ್ತಾ ಇರುವಂಥ ಸಂದರ್ಭಗಳು ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಣು ಮಗು ಶೋಷಣೆಗೊಳಗಾಗ್ತಾ ಇರುವಂಥ ಸಂದರ್ಭ ಮತ್ತು ಜನಸಂಖ್ಯೆ ಅನುಪಾತ ಭಾರತದಲ್ಲಿ ವಿಶೇಷವಾಗಿ ಹೆಣ್ಣು ಮತ್ತು ಗಂಡಿನ ನಡುವಿನ ಅನುಪಾತ ವರ್ಷದಿಂದ ವರ್ಷಕ್ಕೆ ಇಳಿತಾ ಬರ್ತಾ ಇದೆ. 1,000 ಗಂಡು ಮಕ್ಕಳಿಗೆ 1,000 ಹೆಣ್ಣು ಮಕ್ಕಳು ಇರಬೇಕಾಗಿತ್ತು. ಇದು ಬಹುತೇಕ ರಾಜ್ಯಗಳಲ್ಲಿ ಕೆಲವು ಕಡೆ 800ಕ್ಕಿಂತ ಕೆಳಗೆ ಬಂದಿದೆ, ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ 890ರಿಂದ 900 ಮಧ್ಯೆ ಇದೆ. ಇದೊಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಹೆಣ್ಣು ಭ್ರೂಣ ಹತ್ಯೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಪಿಡುಗು ಕಾಣ್ತಾ ಇದೆ. ಇದನ್ನು ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ, ವರದಿ ಮಾಡಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವಂಥ ಪ್ರಕರಣಗಳು, ಅನೇಕ ಜಿಲ್ಲೆಗಳಲ್ಲಿ ಆಗಿರುವಂಥ ಪ್ರಕರಣಗಳು, ಇದನ್ನು ಗಮನದಲ್ಲಿ ಇಟ್ಕೊಂಡು ಆ ವಿಚಾರಗಳನ್ನು ಬರಬೇಕು. ಭಾರತದ ಸಂವಿಧಾನದ ಪ್ರಕಾರ ಹೆಣ್ಣು ಗಂಡು ಇಬ್ಬರಿಗೂ ಸಮಾನವಾದ ಹಕ್ಕುಗಳು ಇದ್ದಾವೆ, ಜವಾಬ್ದಾರಿಗಳು ಇದ್ದಾವೆ, ಕರ್ತವ್ಯಗಳು ಕೂಡ ಇದ್ದಾವೆ. ಹಾಗಾಗಿ ಯಾವುದೇ ರೀತಿಯ ತಾರತಮ್ಯ ಮಾಡುವಂಥದ್ದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅನ್ನೋದು ಇರೋ ಕಾರಣಕ್ಕೋಸ್ಕರ ಆ ರೀತಿ ಒಂದು ಅವೇರ್ನೆಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿ ಈ ಚಿತ್ರಸಂತೆಯನ್ನು ಹೆಣ್ಣು ಮಗುವಿಗೆ ಸಮರ್ಪಣೆ ಮಾಡಿದ್ದೇವೆ. ಇದು ಈ ಬಾರಿಯ ಚಿತ್ರಸಂತೆಯ ಒಂದು ವಿಶೇಷ. ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮಗಳು ನಮ್ಮಲ್ಲಿ ಇರ್ತವೆ. ಸಾಮಾನ್ಯ ಒಂದು ಹಿಂದಿನ ದಿವಸ ಅಂದರೆ 4ನೇ ತಾರೀಕು ಜನವರಿ ಶನಿವಾರ ಬೆಳಗ್ಗೆ 11:30 ಚಿತ್ರಕಲಾ ಸಮ್ಮಾನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠವನ್ನು ನಾವು ಭಾಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸರ್ತಿಯೂ ಕೂಡ ಅದು ಮುಂದುವರಿತದೆ. ಇದುವರೆಗೆ ನಾವು 4 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ವಿ. ಆದರೆ ಈ ಸರ್ತಿ ಒಂದು ಹೊಸ ಪ್ರಶಸ್ತಿಯನ್ನು ಶ್ರೀಮತಿ ದಿವಂಗತ ಶ್ರೀಮತಿ ಕೆ.ಎಸ್. ನಾಗರತ್ನವರ ಹೆಸರನ್ನು ಸೇರಿಸಿದ್ದಾರೆ. ಕೆ.ಎಸ್. ನಾಗರತ್ನವರು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ 20 ವರ್ಷಗಳಿಗಿಂತ ಹೆಚ್ಚು ಕಾಲ ಕೆಲಸ ಮಾಡಿದ್ದಾರೆ ಮತ್ತು ಚಿತ್ರಕಲಾ ಪರಿಷತ್ತಿನ ಈ ಒಂದು ವ್ಯವಸ್ಥೆ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ
ಅವರು ಕೂಡ ಮಟ್ಟಿಗೆ ಕಾರಣರಾಗಿದ್ದಾರೆ ಈ ಭೂಮಿ ಕೊಡಿಸುವಂಥದ್ದು ದೇವರಾಜ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಪಡೆಯುವಂಥದ್ದು ಮತ್ತು ಆರಂಭದ ದಿನಗಳಲ್ಲಿ ಪ್ರೊಫೆಸರ್ MS ನಂಜುಂಡರಾವ್ ಅವರು ಸೇರಿ ಒಂದು ರೂಪವನ್ನು ಕೊಡುವಂಥದ್ರಲ್ಲಿ ಅವರು ಕೂಡ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ. ಹಾಗಾಗಿ 5 ಪ್ರಶಸ್ತಿಗಳನ್ನು ಈ ಸರ್ತಿ ನಾವು 4ನೇ ತಾರೀಕು ಬೆಳಗ್ಗೆ 11 ಕೊಡ್ತಾ ಇದ್ದೇವೆ. KS ನಗರ ಇರ್ತಕ್ಕಂಥ ಒಂದು ವಸ್ತು. ಇದರಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ರಾಜ್ಯದ ಕಾನೂನು ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರಾಗಿರುವಂತಹ HK ಪಾಟೀಲ್ ಅವರು ಬರ್ತಾರೆ. ಜೊತೆಗೆ ಕಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಯಾರಾದರೂ NGMA ಡಾಕ್ಟರ್ ಸಂಜೀವ್ ಕುಮಾರ್ ಗೌತಮ್ ಅಂತ, ಡಾಕ್ಟರ್ ಸಂಜೀವ್ ಕಿಶೋರ್ ಗೌತಮ್ ಅಂತ NGMA ಮಹಾನಿರ್ದೇಶಕರು ನವದೆಹಲಿ ಅವರು ಕೂಡ ಅತಿಥಿಗಳಾಗಿ ಭಾಗವಹಿಸ್ತಾರೆ ಇದರಲ್ಲಿ ಕಾರ್ಯಕ್ರಮದಲ್ಲಿ. ಈ 5 ಪ್ರಶಸ್ತಿಗಳಲ್ಲಿ ಬಹಳ ವರ್ಷದಿಂದ ನಾವು ಕೊಡ್ತಾ ಇರುವಂಥದ್ದು ಒಂದು ದೇವರಾಜ ಅರಸು ಅವರ ಹೆಸರನ್ನು ಪ್ರಶಸ್ತಿ. ಕಾರಣ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿ ಈ ಜಾಗವನ್ನು ಕೊಟ್ಟಂಥವರು ಮತ್ತು ಈ ಜಿಲ್ಲೆಯಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅನುದಾನವನ್ನು ಕೊಟ್ಟಂಥವರು ದೇವರಾಜ ಅರಸು. ಹಾಗೆ ಅವರ ಹೆಸರಲ್ಲಿ ಇರುವಂತಹ ಪ್ರಶಸ್ತಿ ಈ ಸರ್ತಿ ಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥ MS ಮೂರ್ತಿ ಅವರಿಗೆ, ಡಾಕ್ಟರ್ MS ಮೂರ್ತಿ ಅವರಿಗೆ ಪ್ರಶಸ್ತಿಯನ್ನು ಅವರ ಹೆಸರಲ್ಲಿ ಕೊಡ್ತಾ ಇದ್ದೇವೆ. ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ KS ನಾಗರತ್ನ ಪ್ರಶಸ್ತಿಯನ್ನು ನಮ್ಮ ಉಪಾಧ್ಯಕ್ಷರು ರಾಮಕೃಷ್ಣ ಅವರು, ಜೊತೆಗೆ ಒಂದು ರೀತಿಯಲ್ಲಿ ಫೌಂಡರ್ ಮೆಂಬರ್ ಅದು ಕೂಡ ತಪ್ಪಿಲ್ಲ. ಅದನ್ನ ಮೊಬೈಲ್ ತಗೊಂಡೋಗಿ ಸದಸ್ಯರಾಗಿದ್ದಾರೆ ಅವರಿಗೆ ಈ ಪ್ರಶಸ್ತಿಗಳನ್ನು ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಆಗಿರೋ ಕಾರಣಕ್ಕೆ ಅದರಲ್ಲಿ ಬಹುತೇಕ ಅತ್ಯಂತ ಹಿರಿಯ ಸದಸ್ಯರು ಬಹಳ ವರ್ಷದ ಈ ಉಪಾಧ್ಯಕ್ಷರ ಕೆಲಸ ಮಾಡ್ತಿರುವಂತ ರಾಮಕೃಷ್ಣ ಅವರಿಗೆ ನಾಗರತ್ನ ಹೆಸರಿನ ಪ್ರಶಸ್ತಿ ಹೋಗಿದೆ. ವೈ ಸುಬ್ರಹ್ಮಣ್ಯ ರಾಜ ಹೆಸರಿನ ಪ್ರಶಸ್ತಿ GL ಭಟ್ಟನ್ ಅವರಿಗೆ ಹೋಗಿದೆ. ವಿವರಗಳನ್ನೆಲ್ಲ ನಾವು ಆ ಸಂದರ್ಭದಲ್ಲಿ ಪ್ರಶಸ್ತಿ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಕೊಡ್ತೇವೆ. HK ಕೇಜ್ರಿವಾಲ್ ಕೂಡ ನಮಗೆ ಸಾಕಷ್ಟು ಕಲಾಕೃತಿಗಳನ್ನ ಕ್ರಿಯೇಟ್ ಮಾಡುವಂಥದ್ದು ನಮ್ಮ ಟ್ರಸ್ಟ್ನಲ್ಲಿ ಬದುಕಿರೋರಿಗೂ ಕೂಡ ಇದ್ದಂಥವ್ರು. ಅವರ ಆ ಪ್ರಶಸ್ತಿಯನ್ನು ಸೂರ್ಯಪ್ರಕಾಶ್ ಗೌಡ ಅಂತೇಳಿ ಡಿಸೈನಿಂಗ್ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡಿರುವಂಥವ್ರು, ಸಾಧನೆ ಮಾಡಿರುವಂಥವ್ರು, ಅವರದೇ ಆದಂಥ ಸಂಸ್ಥೆಯನ್ನು ಕಟ್ಕೊಂಡಿರುವಂಥವ್ರು. ಭಾಳಷ್ಟು ಕರ್ನಾಟಕ ಸರ್ಕಾರದ ಡಿಸೈನ್ ವರ್ಕ್ಸ್ ಏನಿದೆ, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಮತ್ತಿತರ ಬಹಳಷ್ಟು ಡಿಸೈನಿಂಗ್ ಆಸ್ಪೆಕ್ಟ್ಗಳನ್ನ ಸರ್ಕಾರ ಅವ್ರ ಕಡೆ ಮಾಡಿಸ್ತಾ ಇದೆ.